ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಂಥ ದಿಗ್ಗಜ ಬೌಲರ್ ಅವರು. ಇಮ್ರಾನ್ ಖಾನ್, ಅದೇ ಕಾಲಕ್ಕೆ ಅವತ್ತಿದ್ದಂಥ ಇನ್ನೂ ಕೆಲವು ಫಾಸ್ಟ್ ಬೌಲರು, ಅದ್ಭುತವಾದ ಬ್ಯಾಟ್ಸ್ಮನ್ ಬೌಲರ್ಗಳಿದ್ದರು ಅವತ್ತು. ಈ ಸ್ಪಿನ್ನರ ಖಾದರ್ ಅಂತೇಳಿ ಇನ್ನೂ ಎಷ್ಟು ಜನರು ಅವರೆಲ್ಲರೂ ಅದ್ಭುತವಾಗಿ ಆಡ್ತಾಯಿದ್ರು. ಆದರೆ ಅವತ್ತಿದನ್ನು ಯಾವುದೂ ಸಾಧನೆ ಮಾಡಲಿಲ್ಲ. ಆ 15-16 ವರ್ಷದ ಪೂರ ಅವ್ರ ಕಣ್ಣಿಗೆ ಕಾಣೋದು ಬರೀ ಬಾಲ್ ಅಷ್ಟೆ. ಹೀಗಾಗಿ ಅದಕ್ಕೆ ಬೆದರಲಾರದ ಬೆಚ್ಚಲಾರದ ಆಡಿ ತೋರಿಸಿದ್ರು. ಹಂಗೆ ಇವರು ತೋರಿಸ್ತಾರೆ ಅನ್ನೋದು ಒಂದು ಬಲವಾದ ನಂಬಿಕೆ. ಯಾಕಂದ್ರೆ ಈಗಾಗಲೇ ಅಂಡರ್-19 ಬೇರೆ ಬೇರೆ ದೇಶದಲ್ಲಿ ಹೋಗಿ 7 ಸೆಂಚುರಿ ಹೊಡೆದಿದ್ದಾರೆ ಅವರು. 7 ಸೆಂಚುರಿ ಸಣ್ಣದಲ್ಲ. ಈಗ ಮೊನ್ನೆ ನೋಡಿದ್ರಿ ನೀವು 9,776 ರನ್ಕ ಅಂತದ್ದು IPL ಎಲ್ಲ ದಿಗ್ಗಜ ಬೌಲರ್ಗಳು ಎಲ್ಲರೂ ಬೇರೆ ಬೇರೆ ದಿವಸ ಬಂದವರು. ಇಲ್ಲೇ ಇಂಡಿಯಾದಾಗ ಇದ್ದವರು ಅದಾರ, ಕಂಟಿನ್ಯೂದಾಗ ಇದ್ದವರು ಅದಾರ. ಹೌದು, ನಮ್ಮ ಭೂಮಿಯಲ್ಲಿ ಆಡಿರ್ಬೋದು, ಇಲ್ಲತ್ತ ನಾವು ಅನ್ನೋದಿಲ್ಲ ಅದನ್ನು. ಆದರೆ ಬಾಲರ್ಗಳೆಲ್ಲ ಬರೀ ಭಾರತೀಯ ಬಾಲರ್ನ ಅಷ್ಟೇ ಎದುರಿಸಿಲ್ಲ ಅವರು. ವಿದೇಶಿ ಬಾಲರ್ನ ಸಹಿತ ಎದುರಿಸಿ ಹೊಡೆದಿದ್ದಾರೆ. ಎಲ್ಲರೂ ಹೆಚ್ಚಾಗಿದ್ದಾರೆ. ಆರೆಂಜ್ ಕ್ಯಾಪ್ ಹಾಕೊಂಡಿದ್ದಾರೆ ಇವರು. ಇದು ನಾವು ಗಮನಿಸ್ಬೇಕಾಗಿದೆ. ದೊಡ್ಡ ದೊಡ್ಡ ಆಟಗಾರ ಇದ್ದಾರೆ. ಭೂಮಿ ಯಾವುದೂ ಇರಲಿ, ನಮ್ಮ ಭೂಮಿಯಲ್ಲಿ ಹೆಚ್ಚು ಹೊಡೆದಿರ್ಬೋದು. ಯಾಕೆ ಅಂಡರ್-19 ಬೇರೆ ದಿವಸ ಹೋಗಿ ಆಡಿಲ್ವ, ಅಲ್ಲಿ ಸೆಂಚುರಿ ಹೊಡೆದಿಲ್ವ. ನಾವು ಅಂತೀವಿ ಹಿಂಗಿಲ್ಲ. ಯಾಕೆ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಅದ. ನಮ್ಮ ಕೂಸಪ್ಪ ಅದು, ನಮ್ಮವರು, ನಮ್ಮ ಹುಡುಗ ಅನ್ನುವಂಥ ಹೆಮ್ಮೆ ಅದ. ನಾವು ಮಾತಾಡೋಣ. ಅದೇ ಕಾಲಕ್ಕೆ ಪಾಕಿಸ್ತಾನಿಗಳು ಸಹಿತ ದೊಡ್ಡ ಮನಸ್ಸು ಮಾಡ್ಕೋಬೇಕಿನ್ನ. ಬರ್ಬರ್ತಾ ಸಣ್ಣ ಮಾತಾಡೋದು. ನಾವು ಆಯ್ತು, ಅವರು ಆಯ್ತು. ಅವ್ರು ಗೆದ್ದಾಗ ಒಂದು ರೀತಿ ನಮ್ಮ ಮೀಡಿಯಾನೂ ಹಂಗದ ರೀ. ಗೆಲುವು ಸೋಲು ಒಂದು ಸ್ಪೋರ್ಟ್ಸ್ ಅಥವಾ ಒಂದು ಆಟಪ್ಪ ಅದು ಅಂತ ಸ್ವೀಕಾರ ಮಾಡೋಂಥ ಮನೋವೃತ್ತಿ ನಮ್ಮಲ್ಲೂ ಇಲ್ಲೇನೋ, ಹೊರಲ್ಲೂ ಇಲ್ಲ, ನಮ್ಮಲ್ಲೂ